ಬೆಂಗಳೂರು ನಗರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ 10,000 ಕೋಟಿ ಬಹುಶಃ ಆಶ್ಚರ್ಯ ಆಗುತ್ತೆ. ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಟ್ಟದ್ದು, ನೆಟ್ಟಿ ಇರ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪದ ಕೊಡ್ತೇನೆ ಅಂದ್ರೆ ನೆಟ್ಟಿಗೆ ಇಟ್ಕೊಳ್ತಾನೆ ಅವ್ರು ಯಾರು ಮಾಡ್ತಾರೆ? ಎಷ್ಟೆಷ್ಟು ಹಳ್ಳ ಇದೆ ನೋಡಿ, ಎಷ್ಟೆಷ್ಟು ಹಂಪುಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ. ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿ ಹೋಗಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಪಾರ್ಕದ ಈ ಜಂಕ್ಷನ್ ಇಂದ ಇಂಡಿಯಾಗೆ ಹೋಗ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಇರ್ತೇನೆ ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದು ಕೃತಿಯಲ್ಲಿ ಆಗ್ಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮಾಡಿದ್ರೆ ಸಾಲದು, ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವೊಬ್ರು ಮಾಡಿದ್ರೆ ಸಾಲಲ್ಲ. ಏನ್ ಮಾಡ್ತಾ ಇದ್ರು? AC ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ, ಗುಂಡಿಗಳು ಮುಚ್ಚಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ? ಟ್ಯಾಕ್ಸ್ ಪೇಸ್ ಹಣವನ್ನ ಏನಾಗ್ತಾ ಇದೆ? ಇದನ್ನ ಪ್ರಶ್ನೆ ಮಾಡೋದ್ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ. ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ, ಯಾವ್ಯಾವ ಹಂಪುಗಳಿಗೆ ಪೇಂಟ್ ಮಾಡಿಲ್ಲ, ಯಾವ್ಯಾವ ಫುಟ್ಪಾತ್ ಗಳನ್ನ ಆರ್ಡರ್ ಇಲ್ಲ, ಇದನ್ನ ಮಾಡ್ಬೇಕು. KPTC ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಜಿಸ್ಟರ್ ಮಾಡಿಲ್ಲ, ಯಾಕೆ ರೀಕಂಡೀಷನ್ ಮಾಡಿಲ್ಲ? ಪ್ರಹ್ಲಾದ್ ಅವ್ರಿಗೆ ಹೇಳಿದ್ದು AC ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರೂ ಹೋದ್ರು. ಆಮೇಲೆ ಸಂಬಂಧಪಟ್ಟಂತವ್ರಿಗೆ ಹೇಳಿದ್ರು, ವಸಂತಿ ಅವ್ರಿಗೆ ಹೇಳಿದ್ರು, ಯಾರೋ ನಮ್ಮ ಈ ಕಡೆ JC ಅವ್ರಿಗೆ. ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಮಹಾಲಕ್ಷ್ಮಿ ದೇವರು, ಅದು ರಾಜರಾಜೇಶ್ವರಿ ನಗರ, RR ನಗರ. ಯಾಕೆ ತಾರತಮ್ಯ? ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡ್ಬೇಕು? ಪಾಟೋಲ್ಸ್ ನ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ? ಇಟ್ಸ್ ನಾಟ್ ಬೇಸಿಕ್ ಎಬಿಲಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಏಷ್ಯಾಸ್ ಬಿಗ್ಗೆಸ್ಟ್ ಆಫ್ ಇವತ್ತು ಇಂಡಸ್ಟ್ರಿಯಲ್ ಬಂದು ಪೀನಿಯಾ ಇಂಡಸ್ಟ್ರಿ ಸೆಟ್. ಲಕ್ಷಾಂತರ ಜನ ಕಾರ್ಮಿಕರು, ಹೆಣ್ಮಕ್ಳು ಫುಟ್ಪಾತ್ಗಳು ಓಡಾಡ್ತಾರೆ ಬೆಳಗ್ಗೆ ನೋಡಿ. ಇಲ್ಲಿಂದ ಓಡಾಡ್ಬೇಕು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ? ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರೀಶ್ ಅವರು ನಮ್ಮ ಉಪಮುಖ್ಯಮಂತ್ರಿಯಾಗಿದ್ದಂಥವ್ರು, ರಾಘವೇಂದ್ರ ನಮ್ಮೆಲ್ಲ ಕಾರ್ಯಕರ್ತರು ಜನಗಳ ಬೆಂಗಳೂರಿನ 1,40,00,000 ಜನಗಳ ಪರವಾಗಿ ಕೇವಲ ಈ ಕ್ಷೇತ್ರದಲ್ಲ, ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಪಾರ್ಟ್ನರ್ಸ್ಗಳು ಅದ್ರ ಜೊತೆಗೆ ಬೇರೆ ಬೇರೆ OFC ಕೇಬಲ್ ಆಗಿರಲಿ, ವಾಟ್ಸಪ್ ಆಗ್ಲಿ, ಸ್ಯಾನಿಟರಿ ಆಗ್ಲಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ದಯವಿಟ್ಟು ಪ್ರಾಣ ತೆಗಿಬೇಡಿ ಸ್ವಾಮಿ. ನೀವು ಟ್ಯಾಕ್ಸ್ ಕಟ್ಟಿ ಇದನ್ನ ಮಾಡಿ ಕೊಡ್ತಕ್ಕಂಥದ್ದು ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.